ವಾಟ್ ಈಸ್ ದ ಪರ್ಪಸ್ ಆಫ್ ಚರ್ಚ್? ಈ ಸಭೆ ಕೂಡಿ ಬರೋ ಉದ್ದೇಶ ಏನು? ದ ಮಿನಿಸ್ಟ್ರಿ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಸೇವೆಯನ್ನ ಪರಿಪೂರ್ಣಗೊಳಿಸುವುದೇ ಸಭೆಯವರಾದ ನಮ್ಮ ಮುಖ್ಯವಾದಂಥ ಉದ್ದೇಶವನ್ನು ತಿಳ್ಕೊಡ್ರಿ. ಯೇಸು ಕ್ರಿಸ್ತನ ಸೇವೆಯನ್ನ ಪರಿಪೂರ್ಣ ಮಾಡುವುದೇ ಸಭೆಯ ಮುಖ್ಯ ಉದ್ದೇಶ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದೇ ಒಬ್ಬ ಆತ್ಮನು ನಾಶ ಆಗಿ. ಓಕೆ, ಇವತ್ತಿನ ಸಂದೇಶಕ್ಕೆ ನಾವು ಹೋಗೋಣ. ಯಾಕೆ ನಾವು ಸಭೆಗೆ ಬರಬೇಕು? ವೈ ಡು ವಿ ನೀಡ್ ಟು ಕಮ್ ಟು ಚರ್ಚ್? ಇವತ್ತು ನಾನು ಹೇಳಲಿಕ್ಕಿದ್ದೇನೆ, ವಾಟ್ ಈಸ್ ದ ಪರ್ಪಸ್ ಆಫ್ ಚರ್ಚ್. ಹಾಗಾದ್ರೆ ಈ ಸಭೆ ಕೂಡಿ ಬರೋ ಉದ್ದೇಶ ಏನು? ಬಟ್ ಇದು ಬಹಳ ಇಂಪಾರ್ಟೆಂಟ್. ಬಹಳ ಜನರಿಗೆ ಗೊತ್ತಿಲ್ಲ ಯಾಕೆ ಸಭೆಗೆ ಬರ್ತೇವೆ. ವಾಟ್ ಈಸ್ ದ ಪರ್ಪಸ್ ಆಫ್ ಚರ್ಚ್? ನೀವೆಲ್ಲ ಕೂಡಿ ಬರ್ತಾ ಇದ್ದೀರಲ್ಲ, ಇದರ ಉದ್ದೇಶ ಏನು? ಇದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಒಂದು ಡೆಫಿನೇಷನ್ ಇದೆ ಕನ್ನಡದಲ್ಲಿ, ಅದನ್ನ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ ನಾನು. ಏನು ಗೊತ್ತಾ? ಪರ್ಪಸ್ ಆಫ್ ಚರ್ಚ್ ಅಂದ್ರೆ ಏನು ಗೊತ್ತಾ? ದ ಮೇನ್ ಪರ್ಪಸ್ ಆಫ್ ಚರ್ಚ್ ಈಸ್ ಟು ರೀಪ್ರೆಸೆಂಟ್ ದ ಗವರ್ಮೆಂಟ್ ಆಫ್ ಗಾಡ್ ಆನ್ ಅರ್ತ್ ಅಂಡ್ ಸರ್ವ್ ಆಸ್ ಅ ಅಂಬಾಸೆಡರ್ ಆಫ್ ಹೆವೆನ್, ರಿಕ್ರೂಟಿಂಗ್ ಸಿಟಿಜನ್ಸ್ ಬ್ಯಾಕ್ ಟು ಕಿಂಗ್ಡಮ್ ಆಫ್ ಗಾಡ್. ಇದನ್ನ ಕನ್ನಡದಲ್ಲಿ ನಾನು ಭಾಷಾಂತರ ಮಾಡಿದ್ದೇನೆ, ಓದ್ತೇನೆ. ಚರ್ಚಿನ ಮುಖ್ಯ ಉದ್ದೇಶ ಏನಂದ್ರೆ ಭೂಮಿಯ ಮೇಲೆ ದೇವರ ಸರ್ಕಾರವನ್ನ ಪ್ರತಿನಿಧಿಸುವುದು. ನೀವು ಇಲ್ಲಿ ಪ್ರತಿನಿಧಿಗಳಾಗಿದ್ದೀರಿ. ಯಾರ ಪ್ರತಿನಿಧಿಗಳಾಗಿದ್ದೀರಿ? ಎಲ್ರು ಹೇಳ್ರಿ? ಕ್ರಿಸ್ತನ ಪ್ರತಿನಿಧಿಗಳು, ದೇವರ ಸರ್ಕಾರವನ್ನ ಪ್ರತಿನಿಧಿಸುವರು. ಅವರು ಸ್ವರ್ಗದ ರಾಯಭಾರಿಗಳಾಗಿ. ಸಭೆಯವರೇನು ಇಲ್ಲಿ ಸೇರಿ ಬಂದಿದ್ಯಾ? ಹೆಂಗೆ? ಸ್ವರ್ಗದ ರಾಯಭಾರಿಗಳಾಗಿ ಸೇವೆ ಸಲ್ಲಿಸುವುದು. ನಾಗರಿಕರನ್ನಂದ್ರೆ ಜನರನ್ನ, ಯಾರನ್ನ? ಲೋಕದ ಜನರನ್ನ ಮತ್ತೆ ದೇವರ ರಾಜ್ಯಕ್ಕೆ ನೇಮಿಸುವುದು, ಅಂದ್ರೆ ಅವ್ರನ್ನ ಸೇರಿಸುವುದು. ಅರ್ಥ ಆಗ್ಲಿಲ್ಲಲ್ಲ? ಭೂಲೋಕದಲ್ಲಿ ಸಭೆಯಾಗಿ ಕೂಡಿ ಬರುವ ಉದ್ದೇಶ ಏನಂದ್ರೆ, ನೀವು ದೇವರ ಪ್ರತಿನಿಧಿಗಳಾಗಿ ಇಲ್ಲಿ ಕೂಡಿ ಬರ್ತೀರಿ. ಹಲೋ, ಹೆಂಗ್ ಬಂದೇವೆ ನಾವಿಲ್ಲೇ? ದೇವರ ಪ್ರತಿನಿಧಿಗಳಾಗಿ ಕೂಡಿ ಬರ್ತೇವೆ. ಸ್ವರ್ಗದ ರಾಯಭಾರಿಗಳಾಗಿ ಸೇವೆ ಮಾಡೋದಕ್ಕೂ, ನಾಗರಿಕರನ್ನು ಅಂತ ಪದ ಬಿಡ್ರಿ, ಅದು ಗೂಗಲ್ ಟ್ರಾನ್ಸ್ಲೇಷನ್. ರಿಕ್ರೂಟಿಂಗ್ ಅಂದ್ರೆ ಲೋಕದ ಜನರನ್ನ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ. ಹಲೋ, ಎದಕ್ಕೆ ಹೇಳ್ರಿ? ಲೋಕದ ಜನರನ್ನ ಪರಲೋಕಕ್ಕೆ ಸೇರಿಸುವ ಉದ್ದೇಶಕ್ಕಾಗಿ ನಾವು ಕೂಡಿ ಬರ್ತಾ ಇದ್ದೇವೆ. ಒಂದು ಕಂಪ್ನಿಯಲ್ಲಿ ಹೇಳ್ತಾರೆ, ಟಾಟಾ ಕಂಪ್ನಿ ಶುರು ಆಯ್ತು. ಟಾಟಾ ಕಂಪ್ನಿ ಕೆಲಸ ಮಾಡೋ ಜನ ಬೇಕಾಗಿದ್ದಾರೆ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ನೇಮಿಸ್ತಾರೆ, ಎಚ್ ಆರ್ ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಇವ್ರು ಏನ್ ಮಾಡ್ತಾರೆ, ಆ ಕಂಪನಿಗೆ ಕೆಲಸಗಾರನ ನೇಮಕ ಮಾಡೋ ಜವಾಬ್ದಾರಿ ಅವ್ರದ್ದು. ಅವ್ರೇನ್ ಮಾಡ್ತಾರೆ, ಪಟ ಎಲ್ಲರಿಗೂ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳುವಾಗ ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡಿ ಆ ಕಂಪನಿಗೆ ಸೇರಿಸ್ತಾರೆ. ಹೌದಾ? ಅದೇ ಪ್ರಕಾರ ಪರಲೋಕ ಎಂಬ ಕಂಪನಿಗೆ ಜನರನ್ನ ಸೇರಿಸುವುದಕ್ಕಾಗಿ ದೇವರು ನಿನ್ನನ್ನ ನನ್ನನ್ನ ಪ್ರತಿನಿಧಿಗಳಾಗಿ, ರಾಯಭಾರಿಗಳಾಗಿ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಎಫೆಸ 6:19 ಓದೋಣ ಒಂದ್ಸಾರಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ಓಕೆ, ಇನ್ನೊಂದ್ಸರಿ ಪುರುಷರು ಗಟ್ಟಿಯಾಗಿ ಹೋದ್ರಿ. ನಾನು ಬೈಬಲಲ್ಲಿ ಇಟ್ಟು ಎಸ್ ವೇಟ್, ಐ ವಿಲ್ ಓಪನ್. ಮಿಸ್ಟೇಕ್ ಆಯ್ತು.
19ನೇ ವಚನ ನೋಡ್ರಿ. ಅವನು ಹೇಳ್ತಾನೆ, 19ರಿಂದ ಓದ್ತಾನೆ. ಅವನೇನು ಹೇಳ್ತಾ ಇದ್ದಾನೆ? ನಾನು ಬಂದಿದ್ದು ಯಾಕೆ ಗೊತ್ತಾ? ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯವನ್ನ ಲೋಕದ ಜನರಿಗೆ ಭಯವಿಲ್ಲದೆ ಏನ್ ಮಾಡ್ಬೇಕು? ನಾನು ತಿಳಿಸುವುದಕ್ಕೆ ಬೇಕಾದ ಮಾತನ್ನ ದೇವರು ನನಗೆ ಅನುಗ್ರಹಿಸಬೇಕು. ಯಾಕೆಂದ್ರೆ ನಾನು ಇಲ್ಲಿ ರಾಯಭಾರಿಯಾಗಿದ್ದೇನೆ. ಹಲೋ, ಇದೇ ಮಾತು ನೀವು ಹೇಳಬೇಕು. ನೀವು ರಾಯಭಾರಿಗಳಾಗಿದ್ದೀರಿ. ಇದುವರೆಗೂ ಗುಪ್ತವಾಗಿದ್ದ ಸಂಗತಿಗಳನ್ನ ತಿಳಿಸುವುದಕ್ಕೆ ದೇವರು ನಿನ್ನನ್ನು ಸಹ ಈ ಲೋಕದಲ್ಲಿ ನೇಮಿಸಿದ್ದಾರೆ. ಅಂದ್ರೆ ಏನು? ನಿನ್ನ ಉದ್ದೇಶ ಏನು? ಲೋಕದ ಎಲ್ಲ ಜನರನ್ನ ಪರಲೋಕಕ್ಕೆ ಸೇರಿಸುವಂಥದ್ದು. ಈ ಉದ್ದೇಶಕ್ಕಾಗಿ ಸಭೆ ಕೂಡಿ ಬರ್ತಾರೆ. ಬಟ್ ಇದೇ ಉದ್ದೇಶ ಇವತ್ತು ಯಾರು ಮಾಡ್ತಿಲ್ಲ. ಭಾನುವಾರ ಚರ್ಚೆಗೆ ಬರ್ತೀರಿ, ಆರಾಧನೆ ಮಾಡ್ತೀರಿ, ಕಾಣಿಕೆ ಹಾಕ್ತೀರಿ, ಓಕೆ, ಆಮೇಲೆ ವಾಕ್ಯ ಕೇಳ್ತೀರಿ, ಅಂತ್ಯಾಶ ಹೊಂದ್ಕೊಳ್ತೀರಿ, ಮನೆಗೆ ಹೋಗ್ತೀರಿ, ಮತ್ತೆ ಯಥಾ ಪ್ರಕಾರ ನಿಮ್ದೇ ಕರ್ತವ್ಯ, ನಿಮ್ದೇ ಡ್ಯೂಟಿ. ಸೋಮವಾರದಿಂದ ಶನಿವಾರ ಏನ್ ಮಾಡ್ತಾ ಇದೀಯಾ? ಕೆಲಸ, ಬಿಸಿ ಬಿಸಿ ಬಿಸಿ. ಇದನ್ನ ಯಾರು ಮಾಡೋರು? ನಿನ್ನ ದೇವರು ಈ ಲೋಕಕ್ಕೆ ಕರ್ಕೊಂಬಂದಿದ್ದೆ, ಈ ಸಭೆಯಲ್ಲಿ ನಿನ್ನ ನೇಮಕ ಮಾಡಿದ್ದೆ ಲೋಕದ ಜನರು ನಾಶವಾಗ್ತಾ ಇದ್ದಾರೆ, ಅವ್ರನ್ನ ಪರಲೋಕಕ್ಕೆ ಸೇರಿಸುವಂತ. ಬಟ್ ನಾವೇನ್ ಮಾಡ್ತಾ ಇದ್ದೀವಿ? ಅದನ್ನ ಮಾಡ್ತಾ ಇಲ್ಲ. ತಿಳ್ಕೊಡ್ರಿ, ವಾಟ್ ಈಸ್ ದ ಪರ್ಪಸ್ ಆಫ್ ಚರ್ಚ್ ಅಂದ್ರೆ ಟು ಕಂಪ್ಲೀಟ್ ದ ಮಿನಿಸ್ಟ್ರಿ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಸೇವೆಯನ್ನ ಪರಿಪೂರ್ಣಗೊಳಿಸುವುದೇ ಸಭೆಯವರಾದ ನಮ್ಮ ಮುಖ್ಯವಾದಂತ ಉದ್ದೇಶ. ಒಂದು ವಚನ ಓದೋಣ. ಎಫೆಸ 1ನೇ ಅಧ್ಯಾಯ 8, 9, 10. ಓಕೆ. ಓಕೆ. ತಿಳ್ಕೊಡ್ರಿ, ಯೇಸು ಕ್ರಿಸ್ತನು ತನ್ನ ರಹಸ್ಯವಾದ ಸಂಕಲ್ಪವನ್ನ ನಮಗೆ ತಿಳಿಸಿದ. ಹೇಗೆ? ವಿಶೇಷವಾದ ಜ್ಞಾನ ಬುದ್ಧಿಯನ್ನು ಕೊಟ್ಟು. ಈಗ ನಾವೇನ್ ಮಾಡಬೇಕು? ತಾನು ಕಾಲು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದ. ಅದೇನೆಂದರೆ, ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆ. ಯೇಸು ಕ್ರಿಸ್ತನ ಮುಖ್ಯ ಉದ್ದೇಶ ಏನಾಗಿತ್ತು? ಭೂಲೋಕದಲ್ಲಿರುವ ಎಲ್ಲ ಸಮಸ್ತವನ್ನ ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕು. ಇದು ಆತನ ಸಂಕಲ್ಪವಾಗಿತ್ತು. ಇದಕ್ಕಾಗಿ ಯೇಸು ತಂದೆಯಾದ ದೇವರೇನ್ ಮಾಡಿದ್ರು? ತನ್ನ ಒಬ್ಬನೇ ಮಗನನ್ನು ಈ ಲೋಕ ಕಳಿಸ್ಕೊಟ್ರು. ಯಾಕೆ? ಇಡೀ ಲೋಕದ ಎಲ್ಲಾ ಜನರು ಕ್ರಿಸ್ತನಲ್ಲಿ ಕೂಡಿಸೋಣ, ಯಾರು ನಾಶವಾಗಿ ಹೋಗ್ಬಾರ್ದು, ಯಾರು ನರಕಕ್ಕೆ ಹೋಗ್ಬಾರ್ದು. ಇದು ದೇವರ ಸಂಕಲ್ಪ. ತಿಳ್ಕೊಡ್ರಿ, ದೇವರು ಯೋಜನೆ ಹಾಕಿದ ಯಾವ ವ್ಯಕ್ತಿ ನರಕಕ್ಕೆ, ತಾನು ಸೃಷ್ಟಿ ಮಾಡಿದ ಜನರು ನರಕಕ್ಕೆ ಹೋಗ್ಬಾರ್ದು. ಇಡೀ ಲೋಕದ ಜನರನ್ನ ಯೇಸು ತಂದೆಯಾದ ದೇವರು ತನ್ನ ಕೈಯಾರು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಲೋಕದ ಜನರು ಪಾಪವನ್ನ ಮಾಡ್ತಾ ನರಕಕ್ಕೆ ಹೋಗ್ತಾ ಇದ್ದಾರೆ. ಇದು ದೇವರಿಗೆ ಇಷ್ಟ ಇಲ್ಲ. ಆದದ್ದರಿಂದ ದೇವರು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು, ಎಲ್ಲಾ ಜನರಿಗೆ ಸತ್ಯ ತಿಳಿಸು. ಯೇಸು ಕ್ರಿಸ್ತರು ಲೋಕಕ್ಕೆ ಬಂದ್ರು. 3.5 ವರ್ಷ ಎಷ್ಟು ಸಾಧ್ಯನೋ ಅಷ್ಟು ಏನ್ ಮಾಡಿದ್ರು? ಸುವಾರ್ತೆಯನ್ನ ಸಾರಿ ನಾಶವಾಗುವ ಜನರನ್ನ ಪರಲೋಕಕ್ಕೆ ಸೇರಿಸಿದ್ರು. ಆದ್ರೆ ಯೇಸು ಸ್ವಾಮಿಗೆ ಗೊತ್ತಾಯ್ತು, ಈ ಸೇವೆ ಪರಿಪೂರ್ಣ ನನ್ನೊಬ್ಬನಿಂದ ಆಗುವುದಿಲ್ಲ. ಅದಕ್ಕಾಗಿ 12 ಜನರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಈ ಸೇವೆ ಪರಿಪೂರ್ಣ ಮಾಡುವ ಜವಾಬ್ದಾರಿ ಕೊಟ್ರು. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಬಹಳ ಇಂಪಾರ್ಟೆಂಟ್ ವಿಷಯ. ನಿಮ್ಮ ಉದ್ದೇಶ ಏನಂತ ಹೇಳ್ತಾ ಇದ್ದೀನಿ, ಇದನ್ನೇ ನೀವು ಕೇಳೋದಿಲ್ಲಿದ್ರೆ ಓಕೆ. ಸೊ ಇಲ್ಲಿ ನೀವು ನೋಡ್ರಿ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು 12 ಜನರನ್ನ ರೆಡಿ ಮಾಡಿ ಅವ್ರಿಗೆ ಏನ್ ಹೇಳಿದ್ರು? ಲಾಸ್ಟಿಗೆ ನನ್ನೊಬ್ಬನಿಂದ ಈ ಸೇವೆ ಪರಿಪೂರ್ಣ ಆಗೋದಿಲ್ಲ, ಅದಕ್ಕಾಗಿ ನೀವೇನ್ ಮಾಡ್ರಿ ಅಂತ ಹೇಳಿ ಒಂದು ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ. ಇದಕ್ಕೆ ಮಹಾ ಆಜ್ಞೆ ಕೊಟ್ರು ದೇವರು. ಏನ್ ಕೊಟ್ರಿ? ಜೋರಾಗಿ ಹೇಳ್ರಿ, ಎಲ್ರು ಹೇಳ್ರಿ. ತನ್ನೊಬ್ಬನಿಂದ ಆಗುದಿಲ್ಲ ಅಂತ ಗೊತ್ತಾಗಿ ಒಂದು ಗ್ರೇಟ್ ಕಮಿಷನ್ ಕೊಟ್ರು. ಏನಂತ ಹೇಳಿದ್ರೆ, ಅವ್ರಿಗೆ ಹೇಳ್ತಾರೆ, ಎಲ್ಲ 12 ಜನ ಹತ್ತಿರಕ್ಕೆ ಕರೆದು ಹೇಳ್ತಾರೆ, ನೋಡ್ರಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ.
ಆದ್ರಿಂದ ನೀವೇನ್ ಮಾಡ್ರಿ, ಕುತ್ಕೊಳ್ರಿ, ಮಲಗ್ರಿ, 12 ಗಂಟೆಗೆ ಹೋಗ್ಬೇಡ್ರಿ ಸಭೆಗೆ, ಹಂಗ ಬರ್ದ್ರ ಹೊರಟು ಹೋಗ್ರಿ. ನಮ್ ಜನ ಮಲ್ಕೊಳ್ತಾಳ್ರಿ. ಮಲಗುದಂದ್ರೆ ಬಹಳ ಇಷ್ಟ. ಮನೆಯಲ್ಲಿ ಮಲಗ್ತಾರೆ, ಚರ್ಚಿಗೆ ಬಂದ್ಮೇಲೂ ಮಲಗ್ತಾರೆ. ಮಲಗುದಂದ್ರೆ ಬಹಳ ಇಷ್ಟ. ದೇವರಿಗೆ ಸ್ತೋತ್ರ ಮಾಡ್ರಿ. ನಮ್ಮ ಚರ್ಚ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. 2nd ಫ್ಲೋರ್ 3rd ಫ್ಲೋರ್ ಅಲ್ಲಿ ಇದ್ದು ನೀವು ನಿದ್ರೆ ಮಾಡ್ತಾ ಬಿದ್ದು ಸತ್ತೋದ್ರೆ ಪೌಲ ಇಲ್ಲ ಇಲ್ಲಿ ಎಬ್ಸಾಕೆ. ಅದಕ್ಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಚರ್ಚ್ ಮಾಡಿದ್ದೀವಿ. ತೂಗಡಿಸ್ತೆ ಹಂಗ ಡಮ್ಮಕ್ಕಂದ್ ಬಿದ್ರೆ ಕೆಳಗೆ ಹೋಗ್ಬಾರ್ದಂತ. ಅರ್ಥ ಆಯ್ತಾ? ಯೇಸು ಹೇಳಿದ್ದಾರೆ, ಹೊರಟು ಹೋಗ್ರಿ. ಲೋಕದ ಎಲ್ಲ ಜನರಿಗೆ, ಎಲ್ಲಾ ದೇಶದ ಜನರಿಗೆ ತಿಳ್ಕೊಡ್ರಿ. ಎಲ್ಲ ದೇಶ, ಕೇವಲ ಒಂದು ದೇಶ ಅಲ್ಲ, ವಿಶ್ವದಲ್ಲಿ ಭೂಲೋಕದಲ್ಲಿ ಎಷ್ಟು ದೇಶ ಇದೆಯೋ ಎಲ್ಲ ದೇಶದ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ. ಹೀಗೆ ನೀವು ಮಾಡುವಾಗ ನನ್ನ ಸೇವೆ ಪರಿಪೂರ್ಣ ಆಗ್ತದೆ. ಈ ಸೇವೆಯನ್ನು ವೈರಾಗ್ಯವಾಗಿ ತಗೊಂಡಂತ ಶಿಷ್ಯರು ಅದನ್ನ ಯೆರೂಸಲೇಮಿನಲ್ಲಿ ಪ್ರಾರಂಭ ಮಾಡಿದರು. 3,000 ಜನ, ಪೇತ್ರನ ಒಂದೇ ಸುವಾರ್ತೆಯಲ್ಲಿ 3,000 ಜನ ರಕ್ಷಣೆ ಹೊಂದಿದ್ರು. ದೊಡ್ಡ ಸಭೆಯಾಗಿ ಮಾರ್ಪಡಿತು. ಹಾಗೆ ಯೆರೂಸಲೇಮಿನಲ್ಲಿ ಪ್ರಾರಂಭವಾದ ಸೇವೆ ಯೂದಾಯಕ್ಕೆ ಹೋಯ್ತು, ಸಮಾರ್ಯಕ್ಕೆ ಹೋಯ್ತು, ಗಲಿಲಾಯಕ್ಕೆ ಹರಡಿಕೊಳ್ತು. ಎಲ್ಲ ಕಡೆ ಹರಡಿಕೊಂಡು ಕಡೆಗೆ ಅದರಲ್ಲಿರುವಂತ ಶಿಷ್ಯರು ದೇಶವನ್ನ ಬಿಟ್ಟು ದೇಶಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಬ್ಬ ಶಿಷ್ಯ ನಮ್ಮ ದೇಶಕ್ಕೆ ಬಂದ. ಅವನ ಮೂಲಕ ಸುವಾರ್ತೆ ಸ್ಟಾರ್ಟ್ ಆಯ್ತು. ಅವನ ಮೂಲಕ ನಮಗೂ ಸುವಾರ್ತೆ ಸಿಕ್ತು. ಹಲೋ ಕೇಳ್ರಿ, ಭಾರತ ದೇಶದ ಎಲ್ಲ ರಾಜ್ಯಗಳಿಗೆ ಸುವಾರ್ತೆ ಸಾರಿದೆ. ಎಲ್ಲಾ ರಾಜ್ಯಗಳಲ್ಲಿ ಸಭೆ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸುವಾರ್ತೆ ಸಾರಲ್ಪಟ್ಟಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಸಭೆ ಇದೆ. ಜಿಲ್ಲೆಯ ಎಲ್ಲ ತಾಲೂಕಿಗೂ ಸುವಾರ್ತೆ ಸಾರಲ್ಪಡ್ತು. ಎಲ್ಲಾ ತಾಲೂಕಿನಲ್ಲೂ ಆಲ್ಮೋಸ್ಟ್ ಚರ್ಚ್ ಇದೆ. ಕೆಲವು ತಾಲೂಕಲ್ಲಿ ಇನ್ನೂ ಇಲ್ಲ. ಆದ್ರೆ ಎಲ್ಲಾ ಗ್ರಾಮಗಳಿಗೆ ಸುವಾರ್ತೆ ಇನ್ನೂ ಹೋಗಿಲ್ಲ. ಕ್ರಿಸ್ತನ ಸೇವೆ ಪರಿಪೂರ್ಣವಾಗುವುದು ಯಾವಾಗ? ಎಲ್ಲಾ ಗ್ರಾಮಗಳಿಗೂ ಸುವಾರ್ತೆ ತಲುಪಿದಾಗ. ನಿಮ್ಮನ್ನು ಯಾಕಿಟ್ಟಿದ್ದಾರೆ? ಯಾಕಿಟ್ಟಿದ್ದಾರೆ? ಲೋಕದ ಜನರನ್ನ ಪರಲೋಕದ ಕಡೆಗೆ ನಡೆಸುವುದಕ್ಕಾಗಿ. ಎದಕ್ಕೆ ಇಟ್ಟಿದ್ದಾರೆ? ಲೋಕದ ಜನರನ್ನ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ. ಇದನ್ನೇ ನಾವು ಮಾಡ್ತಿಲ್ಲ. ಎಲ್ಲಿದ್ದೀರಿ? ಬಿಸಿ 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 ಬಿಸಿ. ನಿಮ್ಮ ಲೈಫಲ್ಲಿ ಆ ಪದ ಫಿಟ್ ಆಗ್ಬಿಟ್ಟಿದೆ, ಬಿಸಿ ಅನ್ನೋದು. ಬಟ್ ಎದಕ್ಕಾಗಿ ಬಿಸಿ ಇದ್ದೀರಿ? ನಿಮ್ಮ ಹೊಟ್ಟೆಗಾಗಿ, ನಿಮ್ಮ ಬಟ್ಟೆಗಾಗಿ. ಕರೆಕ್ಟಾ? ನಿಮ್ಮ ಹೊಟ್ಟೆ ನಿಮ್ಮ ಬಟ್ಟೆಗಾಗಿ ಬಿಟ್ಟರೆ ಬೇರೆ ಎದಕ್ಕೂ ಬಿಸಿ ಇಲ್ಲ. ಕರ್ತನಿಗಾಗಿ ಲೋಕದ ಜನರು ನಿಮ್ಮ ಕಣ್ಣು ಮುಂದೆ ಸಾಯ್ತಾ ಇದ್ದಾರೆ. ಅವರಿಗೆ ಹೇಗಾದ್ರೂ ಮಾಡಿ ಪರಲೋಕಕ್ಕೆ ಸೇರಿಸೋಣ, ಹೇಗಾದ್ರೂ ಮಾಡಿ ಅವ್ರ ನರಕದಿಂದ ತಪ್ಪಿಸೋಣ ಅನ್ನುವಂತ ಒಂದು ಕಾಳಜಿ ಇಲ್ಲ. ಏನಿದ್ರು ನಾನು ಅಭಿವೃದ್ಧಿ ಆಗ್ಬೇಕು, ನಾನು ಸಮೃದ್ಧಿ ಆಗ್ಬೇಕು, ನಾನು ಹಂಗೆ ಮಾಡ್ಬೇಕು. ಸತ್ತ ಮೇಲೆ ಏನ್ ಮಾಡ್ತೀರಿ ಒಂದೂ ಗೊತ್ತಿಲ್ಲ, ಎಲ್ಲಿಗೆ ತಗೊಂಡೋಗ್ತೀರಿ ಒಂದೂ ಗೊತ್ತಿಲ್ಲ. ಓಕೆ, ಯಾಕೆ ನಾವು ಸುವಾರ್ತೆ ಸಾರಬೇಕು? ಯಾಕೆ ಅದು ಸುವಾರ್ತಿಕರಣ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಯೇಸು ಕ್ರಿಸ್ತನ್ ನಮಗೆ ಹೇಳ್ತಾ ಇದ್ದಾರೆ, ನೀವು ಸುವಾರ್ತೆ ಸಾರ್ರಿ. ಮತ್ತಾಯ 16ನೇ ಅಧ್ಯಾಯ, ಮತ್ತಾಯ 16, ಮಾರ್ಕ ಸುವಾರ್ತೆಯಲ್ಲಿ, ಲೂಕನು ಸುವಾರ್ತೆ, ಎಲ್ಲ ಕಡೆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಸುವಾರ್ತೆ ಸಾರ್ರಿ. ಯೇಸು ಕ್ರಿಸ್ತನ ಆಜ್ಞೆ, ನೀನು ಸುವಾರ್ತೆ ಸಾರಲೇಬೇಕು. ಸಾರದಿದ್ರೆ ನಿನ್ನ ಗತಿ ಏನ್ ಹೇಳಿ? ನೀನು ಸುವಾರ್ತೆಯನ್ನ ಸಾರಲೇಬೇಕು. ಯಾಕೆ? ನೆಕ್ಸ್ಟ್ ಅಪೊಸ್ತಲ ಪೌಲನು ಸಹ ನಮಗೆ ಇದನ್ನು ಹೇಳ್ತಾ ಇದ್ದಾನೆ, ನೀನು ಸುವಾರ್ತೆನ ಸಾರು. ಅಪೊಸ್ತಲ ಪೌಲನು ಹೇಳ್ತಾನೆ, 2 ತಿಮೋತಿ 4ನೇ ಅಧ್ಯಾಯ 2-5 ವಚನ ಓದ್ರಿ ಪಡಬೇಡ. ಒಬ್ಬರು ಒಂದು ಬೈಬಲ್ ತೆಗೆದುಬಿಡ್ರಿ ಬೇಗನೆ. ಸೆಕೆಂಡ್ ತಿಮೋತಿ ಓದ್ರಿ, ಫಸ್ಟಿಗೆ ಬೇಡ, ಟೈಮ್ ಇಲ್ಲ. ಹಾ 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 ಬೈಬಲ್ ಹೇಳ್ತದೆ ಯಾರಿಗೆ ಇದು?
ಕೇವಲ ಪಾಸ್ಟ್ರಿಗಿರಿ, ಪಾಸ್ಟರ್ ಅಷ್ಟೇ ಸುವಾರ್ತೆ ಸಾರಬೇಕು, ಉಳಿದವ್ರು ಮಲ್ಕೋಬೇಕು. ಹೌದಾ? ಹಂಗೆ ಬರ್ತದ? ನೀವೆಲ್ಲ ಯಾರು? 1 ಪೇತ್ರ 2:9 ಅಲ್ಲಿ ನೋಡ್ಕೊಂಡು ಹೋದ್ರಿ. ನೀವೆಲ್ಲ ಯಾರು? ಓದ್ರಿ, ಅಲ್ಲಿ ಹೋದ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ಹಾ 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 ಏನಂತ ಹೇಳ್ತಿದ್ದಿಲ್ಲ? ನೀವೆಲ್ಲ ಯಾರು? ನಿಮ್ಮನ್ನ ಯಾರು ಬೆಳಕಿನಲ್ಲಿ ಸೇರಿಸಿದಾನಲ್ಲ? ಯಾರು ಸೇರಿಸಿದಾರೆ ನಿಮ್ಮನ್ನ? ಯಾರು ಸೇರಿಸಿದಾರ್ರಿ? ನಾನು ಸೇರಿಸಿದ್ದೀನಾ? ಯೇಸು ಕ್ರಿಸ್ತರು. ಅವನ ಗುಣಾತಿಶಯಗಳೇನೇನ್ ಮಾಡ್ಬೇಕಂತೆ? ಏನ್ ಮಾಡ್ತೀವ್ರಿ? ಪ್ರಚಾರ ಮಾಡ್ತೀವ್ರಾ? ಇದು ನನ್ನ ಕೆಲಸ ಅಲ್ಲ ಪಾಸ್ಟ್ರೆ, ಇದು ನಿಮ್ ಕೆಲಸ. ಹೌದಾ? 5ನೇ ವಚನದಲ್ಲಿ ಏನ್ ಬರ್ತದೆ? ಹಂಗೆ ಸುವಾರ್ತಿಕನ ಕೆಲಸವನ್ನ ಮಾಡು. ಪಕ್ಕದವ್ರಿಗೆ ಹೇಳ್ರಿ, ಜೋರಾಗಿ ಹೇಳ್ರಿ, ಹೇಳ್ತಾನೆ ಉಳಿರಿ. ಅವ್ರು ಕೇಳ್ತಾನೆ ಇರ್ತಾರೆ, ಮಾತ್ರ ಮಾಡೋದಿಲ್ಲ. ತಿಳ್ಕೊಡ್ರಿ, ನಾನು ಹೇಳೋದು ನಿಮಗೆ ನಗು ಅನಿಸ್ಬೋದು, ಬಟ್ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೋಡಿಕೊಂಡು ಆ ಮುಖಕ್ಕೆ ನೀವು ಉಗಿಬೇಕು. ನಾಚಿಕೆ ಆಗ್ಬೇಕು ನಿನಗಂತ. ಇನ್ನೊಬ್ರು ಉಗಿದ್ ಬೇಡ. ನಿಮ್ಗೆ ನೀವೇ ಯಾವಾಗ ಉಕ್ಕೋತೀರಿ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಳ್ರಿ, ನಿಮ್ಮ ಮುಖ ಕಾಣ್ತದೆ, ಆವಾಗ ಅದಕ್ಕೆ ಉಗಿರಿ. ನಾಚಿಕೆ ಆಗ್ಬೇಕು ನಿನಗಂತ ಹೇಳ್ರಿ. ಯಾಕೆ ಇನ್ನೊಬ್ರು ನಿಮ್ಮನ್ನು ಉಗಿದ್ರೆ ಸಿಟ್ಟು ಬರ್ತದೆ. ನಿಮಗೆ ನೀವೇ ಉಕ್ಕೊಂಡ್ರೆ ಸಿಟ್ಟು ಬರೋದಿಲ್ಲ. ಯಾಕೆ ಹೇಳ್ರಿ? ನಿಮ್ಗೆ ನೀವೇ ಉಕ್ಕೋತಾ ಇದ್ದೀರಿ. ದೇವ್ರ ವಾಕ್ಯ ಹೇಳ್ತದೆ, ಆ ಕರ್ತನ ಗುಣಾತಿಶಯಗಳನ್ನ ಪ್ರಚಾರ ಪಡಿಸ್ರಿ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದು ಸಾಕು, ಆರಾಮಾದ್ರೆ ಸಾಕು. ಅವನ ಬಗ್ಗೆ ಪ್ರಚಾರ ಮಾಡ್ತಾರೆ. ಅವ ಏನು ₹1 ಕೊಡುದಿಲ್ಲ. ಅವನು ಫ್ರೀ ಅಡ್ವರ್ಟೈಸ್ಮೆಂಟ್ ನೀವೇ ಮಾಡ್ಕೊಂಡು ಹೋಗ್ತೀರಿ. ಅಯ್ಯೋ, ಆ ಡಾಕ್ಟರ್ ಕಡೆ ಹೋಗು ಆರಾಮಾಗ್ತದೆ, ಅಲ್ಲಿ ಹೋಗು ಆರಾಮಾಗ್ತದೆ. ಮಾಡೋದಿಲ್ವಾ? ಒಬ್ಬ ವ್ಯಕ್ತಿ ಏನಾರು ನಿಮಗೊಂದು ಗುಣಪಡಿಸ್ಬಿಟ್ರೆ ಸಾಕು, ಅಲ್ಲಿ ಕಳಿಸ್ಬಿಡ್ತೀರಿ. ಅವನು ನಿಮಗೆ ಹೇಳಿರೋದಿಲ್ಲ ಪ್ರಚಾರ ಮಾಡ ಅಂತೇಳಿ, ನೀವೇ ಪ್ರಚಾರ ಮಾಡ್ತೀರಿ. ಇಲ್ಲಿ ಯೇಸು ಹೇಳಿದರೆ ಮಾಡ್ರಿ ಅಂದ್ರೂ ಮಾಡೋದಿಲ್ಲ. ನೀವು ಆತನ ಗುಣಾತಿ ಪ್ರಚಾರ ಮಾಡುವುದಕ್ಕಾಗಿ ಆದುಕೊಂಡ ಜನರು. ಯಾಜಕರು ಹಳೆ ಒಡಂಬಡಿಕೆಯಲ್ಲಿ ಪುಲ್ಪಿಟಲ್ಲಿ ನಿಂದ್ರೋರು ಅಷ್ಟೇ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನೀವೆಲ್ಲ ಯಾಜಕರಿ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತದೆ. ನೀವೆಲ್ಲರೂ ಯಾಜಕರು, ನೀವೆಲ್ಲ ಕ್ರಿಸ್ತನ ಸ್ವಕೀಯ ಪ್ರಜೆಗಳು, ದೇವರು ಆದುಕೊಂಡ ಜನಾಂಗದವರು, ರಾಜವಂಶಸ್ಥರು. ನೀವು ಆ ಕೆಲಸ ಮಾಡ್ರಿ ಅಂದ್ರೆ ಬೇಡಗಿದ ಕೆಲಸನೇ ಮಾಡ್ತೀರಿ. ಓಕೆ? ಯಾಕೆ ಸುವಾರ್ತೆ ಸಾರಬೇಕು? ಥ್ರೂ ಇವ್ಯಾಂಜಲಿಸಮ್ ಮೆನಿ ಪೀಪಲ್ ವುಡ್ ಬಿ ಎನ್ಕರೇಜ್ಡ್. ನಿಮಗೆ ಗೊತ್ತಿಲ್ಲ, ಎಷ್ಟೋ ಜನರು ದುಃಖದಲ್ಲಿ, ರೋಗದಲ್ಲಿ, ಮರಣಕರವಾದ ವ್ಯಾಧಿಯಲ್ಲಿ, ಅನೇಕರು ಸಾಲದ ಬಾಧೆಯಲ್ಲಿ ಬಳಲ್ತಾ ಇದ್ದಾರೆ. ಸುವಾರ್ತೆ ಅಂದ್ರೆ ಶುಭ ಸಂದೇಶ. ದುಃಖದಲ್ಲಿ ಇರೋರಿಗೆ ಉತ್ತೇಜನ ಪಡಿಸುವಂತ ಸಂದೇಶ, ಕಷ್ಟದಲ್ಲಿ ಇರೋರಿಗೆ ಸಂತೋಷ ಪಡುವಂತ ಸಂದೇಶ, ಬಹಳ ಗಲಿಬಿಲಿರೋರಿಗೆ ಸಮಾಧಾನ ಪಡಿಸುವಂತ ಸಂದೇಶ. ಅದೇ ಸುವಾರ್ತೆ. ಈ ಸುವಾರ್ತೆ ಮೂಲಕ ಎಷ್ಟೋ ಜನರಿಗೆ ಏನಾಗ್ತದೆ? ಉತ್ತೇಜನ ಆಗ್ತದೆ. ನಾವು ಉತ್ತೇಜನಗೊಂಡ್ರೆ ಸಾಕ್ರಿ, ಇನ್ನೊಬ್ರು ನಮಗೆ ಯಾಕೆ ಅಂತ ನೀವಿದ್ದೀರಿ. ನಾವು ಚೆನ್ನಾಗಿದ್ದೀವಲ್ಲ, ನಾವು ಆರಾಮ್ ಮಲಗ್ತಾ ಇದ್ದೀವಿ. ನೀವು 8 ಗಂಟೆ ಆರಾಮ್ ಮಲಗ್ಬೋದು ಹೇಳ್ತೀರಿ ಪ್ರಿಯರೇ. ಎಷ್ಟೋ ಜನರಿಗೆ ನಿದ್ರೆ ಇಲ್ಲ, ಬಳಲ್ತಾ ಇದ್ದಾರೆ, ನಿದ್ರೆಗಾಗಿ ಗುಳಿಗೆ ತಿಂತಾ ಇರ್ತಾರೆ. ಅವರಿಗಾಗಿ ಹೋಗಿ ಒಂದು ದಿವಸ ಆದ್ರೂ ಹೇಳಿದಿರಾ, ಯೇಸು ಕ್ರಿಸ್ತನ್ ನಂಬು, ನಿನ್ನ ಜೀವಿತ ಬದಲಾಗ್ತದೆ, ನಿನ್ನ ಜೀವಿತದಲ್ಲಿ ಸಮಾಧಾನ ಸಿಗ್ತದೆ. ಸಭೆಯ ಮುಖ್ಯ ಉದ್ದೇಶನೇ ಇದ್ರಿ, ಇದನ್ನೇ ನೀವು ಮಾಡ್ತಾ ಇಲ್ಲ ನೋಡ್ರಿ. ಈ ವಿಷಯ ಹೇಳುವಾಗ ನಿಮ್ಮ ಲಕ್ಷ್ಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾಕೆ ಸುವಾರ್ತೆ ಇಂಪಾರ್ಟೆಂಟ್? Evangelism is an opportunity to work directly with and for God. ನೀನು ಸುವಾರ್ತೆ ಸಾರುವುದರಿಂದ ನೀನು ನೇರವಾಗಿ ದೇವರ ಜೊತೆಯಲ್ಲಿ ದೇವರಿಗಾಗಿ ಕೆಲಸ ಮಾಡ್ತಿರ್ತೀಯ ಅಂತ. ಹಲೋ, ಇಲ್ಲೇ ಇದ್ದೀರಾ?
ಮಲಗಿದ್ದೀರಾ? ನಿದ್ರೆ ಮಾಡೋರೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ದೇವರಿಗೆ ಕೆಲಸ ಮಾಡೋಕೆ ಇಷ್ಟನಾ? ಎಷ್ಟು ಜನರಿಗೆ ಇಷ್ಟ? ಸತ್ಯವಾಗಿ ಸುಮ್ಮನೆ ಕೇಳ್ತಬೇಡ್ರಿ. ದೇವರಿಗೆ ಕೆಲಸ ಮಾಡೋಕೆ ಇಷ್ಟನಾ? ದೇವರಿಗಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಅವಕಾಶ, ನೀವು ಸುವಾರ್ತೆ ಸಾರಿದ್ರೆ ದೇವರಿಗಾಗಿ ದೇವರ ಜೊತೆಯಲ್ಲಿ ಕೆಲಸ ಮಾಡ್ತೀರಿ. 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, 2 ಜನರನ್ನು ಕರೀತಾರೆ, 70 ಜನರನ್ನ ಕರೀತಾರೆ. ಕರೆದೇನ್ ಮಾಡ್ತಾರೆ ಗೊತ್ತಾ ಅವ್ರಿಗೆ? ಓದ್ರಿ, 70 ಒಂದರಿಂದ ಓದ್ಮಾ. ನೇಮಿಸಿ. ನೋಡ್ರಿ, ಲೂಕ 10ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಅವರನ್ನ ಇಬ್ಬಿಬ್ಬರಾಗಿ ಹಲೋ, ಏನ್ ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತರು, ತಿಳ್ಕೊಡ್ರಿ, ಇಮ್ಯಾಜಿನ್ ಮಾಡ್ರಿ, ನನ್ನ ದೇವರು ನಿಮ್ಮನ್ನು ಸುವಾರ್ತೆ ಸಾರಕ್ಕೆ ಕಳಿಸಿ ಯೇಸು ರೂಮಲ್ಲಿ ಮಲಗಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಸುವಾರ್ತೆ ಸಾರ್ರಿ ಅಂತ ಹೇಳಿ ಯೇಸು ಕ್ರಿಸ್ತರು ಪರಲೋಕದಲ್ಲಿ ಸಿಂಹಾಸನ ಕೂತ್ಕೊಳ್ಳೋದಿಲ್ಲ. ನಿಮ್ಮನ್ನ ಕಳಿಸಿ ತಾನು ಮುಂದಾಗಿ ಹೋಗಬೇಕಾದ ಸ್ಥಳ ಅದು. ಅಂದ್ರೇನು? ನೀವು ಹೋಗ್ರಿ, ನಿಮಗಿಂತ ಮುಂಚೆ ನಾನು ಅಲ್ಲಿರ್ತೇನೆ. ಅರ್ಥ ಆಗ್ತಾ ಇದೆ? ನೀವು ಯಾವುದೇ ಹಳ್ಳಿಗೆ ಸುವಾರ್ತೆಗಾಗಿ ಹೋಗ್ರಿ, ನಿಮಗಿಂತ ಮುಂಚೆ ಯೇಸು ಕ್ರಿಸ್ತರು ಹೋಗಿ ನಿಂತಿರ್ತಾರೆ. ಯೇಸು ಸ್ವಾಮಿ ಪುನರುತ್ಥಾನ ಆದ್ಮೇಲೆ ಇದೇ ಒಂದು ಮಾತು ಹೇಳ್ತಾರೆ, ನೀನು ಹೋಗಿ ನನ್ನ ಸಹೋದರಿಗೆ ವಿಷಯ ಹೇಳು, ಅವರು ನನ್ನಲ್ಲಿ ಕಾಣ್ತಾರೆ ಮುಂದಾಗಿ. ಅಂದ್ರೆ ಯೇಸು ಸ್ವಾಮಿ ಏನೇ ಒಂದು ಹೇಳುವಾಗ ಅವರನ್ನು ಒಂಟಿಯಾಗಿ ಬಿಡುವುದಿಲ್ಲ, ಅನಾಥರಾಗಿ ಬಿಡುವುದಿಲ್ಲ, ಅವರ ಮುಂದಾಗಿ ಅವ್ರು ಹೋಗಿ ನಿಂತಿರ್ತಾರೆ. ನೀನು ಸುವಾರ್ತೆ ಸಾರುವ ನಿನ್ನ ಜೊತೆಗಿರ್ತಾರೆ, ನಿನ್ನ ಪಕ್ಕದಲ್ಲೇ ಇರ್ತಾರೆ. ಯಾಕೆ? ಆತನಿಗಾಗಿ ನಿನ್ನ ಸುವಾರ್ತೆ ಸಾರ್ತಿದ್ದೀಯಾ, ಆತನ ಜೊತೆ ನಿನ್ನ ಜೊತೆಗಿರ್ತಾರೆ. ಅವಾಗ ನೀನು ದೇವರಿಗಾಗಿ ಕೆಲಸ ಮಾಡಿದಂಥ ಒಂದು ಅವಕಾಶ ನಿನಗಿರ್ತದೆ. ದೇವರಿಗಾಗಿ ಕೆಲಸ ಮಾಡಿದೆ ಅನ್ನುವಂಥ ಒಂದು ಬಿರುದು ನಿನಗೆ ಸಿಗ್ತದೆ. ಬಟ್ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಹೊಟ್ಟೆಗಾಗಿ. ಮುಖ್ಯ ಉದ್ದೇಶನೇ ಮರೆತು ಬಿಟ್ಟಿದ್ದಾರೆ. ಓಕೆ, ಟೈಮ್ ಇಲ್ಲ, ಹೋಗ್ತೇನೆ. ಸುವಾರ್ತೆ ಸಾರುವುದರಿಂದ ಇಟ್ ಪ್ರೂವ್ಸ್ ಅವರ್ ಲವ್ ಫಾರ್ ಸೇವಿಯರ್ ಅಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಿನ್ ಸುವಾರ್ತೆ ಸಾರುವುದರಿಂದ ಗೊತ್ತಾಗ್ತದೆ ನಿನಗೆ ಯೇಸು ಕ್ರಿಸ್ತನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಬಾಯಿ ತೆಗೆದು ಹೇಳ್ತೇವೆ, ನಾನಿನ್ನನೇ ಪ್ರೀತಿಸುವೆ. ಎಲ್ಲಿ? ಬಾಯಲ್ಲಿ ಅಷ್ಟೇ. ಪ್ರೀತಿ ಬರೇ ಬಾಯಲ್ಲಿದೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೋದ್ರಿ, ನೀನ್ ನನ್ನನ್ನು ಪ್ರೀತಿಸಿದ್ರೆ ನೀನು ಬಹಳ ಫಲ ಕೊಡ್ತೀಯ. ನೀನ್ ಫಲ ಕೊಡೋದ್ರಿಂದ ಗೊತ್ತಾಗ್ತದೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ. ನೀನ್ ಸುಮ್ಮನೆ ಪ್ರೀತಿಸ್ತಿ ಅಂತ ಹೇಳಿ ಫಲನೇ ಇಲ್ಲಂದ್ರೆ ವೇಸ್ಟ್. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಸುಮ್ಮನೆ ಬಾಯಿಂದ ತಪ್ಪಾದ ಅರಿಕೆಗಳನ್ನ ಮಾಡ್ತೀಯ. ಓಕೆ, ನೆಕ್ಸ್ಟ್, ಇವಾಂಜಲಿಸಮ್ ಓಪನ್ಸ್ ಡೋರ್ ಫಾರ್ ಹೀಲಿಂಗ್ ಟು ಟೇಕ್ ಪ್ಲೇಸ್. ಕೆಲವು ಸಾರ್ತೆ ನೀನು ಸುವಾರ್ತೆ ಸಾರುವಾಗ ಅದ್ಭುತಗಳು ಸಂಭವಿಸುವುದಕ್ಕೆ ಬಾಗಿಲು ತೆರೆಯಲ್ಪಡ್ತದೆ. ಗೊತ್ತಾ ನಿನಗೆ? ನಿನ್ನ ಮೂಲಕ ದೇವರು ಅದ್ಭುತ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಬಟ್ ನೀನ್ ರೆಡಿ ಇಲ್ಲ. ದೇವ್ರು ರೆಡಿ ಇದ್ದಾರೆ ನಿನ್ನ ಮೂಲಕ ಅದ್ಭುತ ಮಾಡಿ. ಕೆಲವು ಸಾರಿ ನೀನ್ ಹಳ್ಳಿಗಾಗಿ ಸುವಾರ್ತೆ ಸಾರಕ್ಕೆ ಹೋಗ್ತಿರ್ತೀಯ, ಯಾವುದೋ ರೋಗಿಗೆ ಇದಾಗಿರ್ತದೆ. ಓಕೆ, ಅದೇ ಟೈಮಲ್ಲಿ ದೇವ್ರು ನಿನ್ನಲ್ಲಿ ಉಪಯೋಗಿಸ್ತಾರೆ. ಎಷ್ಟೋ ಸಾರಿ ಸುವಾರ್ತೆ ಸಾರಕ್ಕೆ ಹೋಗಿರ್ತೀರಿ, ಯಾರಿಗೋ ಒಂದು ದೆವ್ವ ಬಂದಿರ್ತದೆ, ಯಾರಿಗೆ ವೆಲ್ ಸ್ಪಿರಿಟ್ ಅಟ್ಯಾಕ್ ಆಗಿರ್ತದೆ. ನೀನು ಸುವಾರ್ತೆಗಾಗಿ ಹೋಗಿರ್ತಿ, ಜಸ್ಟ್ ಅಲ್ಲಿ ಹೋಗಿ ಸುವಾರ್ತೆ ಸಾರೋಕ್ಕಿಂತ ಮುಂಚೆ ಹೋಗಿ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಆಗ್ತಿರ್ತದೆ. ಅವಕಾಶ, ನಿನ್ನ ಮೂಲಕ ಒಂದು ಅದ್ಭುತ ಆಗುವಂತ ಅವಕಾಶ. ನೀ ರೆಡಿ ಇಲ್ಲ, ದೇವರು ರೆಡಿ ಇದ್ದಾರೆ ನಿಮ್ಮನ್ನು ಉಪಯೋಗಿಸಕ್ಕೆ. ಹೋಗ್ರಿ, ಹೊರಟೋಗ್ರಿ, ಮನೇಲಿ ಕೂತ್ಕೋಬೇಡ್ರಿ. ದಿನ ಹೋಗಂತಿಲ್ರಿ, ವಾರದಲ್ಲಿ ಒಂದ್ಸಾರಿ ಆದ್ರೂ ಹೋಗ್ರಿ, ಸುವಾರ್ತೆನ ಸಾರ್ರಿ, ಆತ್ಮಗಳನ್ನ ಸಂಪಾದನೆ ಮಾಡ್ರಿ. ಓಕೆ, ಇವರಿಬ್ಬರು ವ್ಯಕ್ತಿಗಳು ಎಷ್ಟು ಜನರಿಗೆ ಗೊತ್ತಿದೆ? ಓಕೆ, ಇವ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಇವ್ರ ಫೋಟೋ ಹಂಗೆ ನೋಡ್ತೀರಿ, ಜಸ್ಟ್ ತಿಳ್ಕೊಡ್ರಿ. ಯಾವಾಗ ಆದಿ ಸಭೆ ಪ್ರಾರಂಭವಾಯಿತು, ಅದಾದ ಮೇಲೆ ಕ್ರಿಸ್ತ ಶಕ 100ರಿಂದ 150, ಆವಾಗ ಆದಿ ಅಪೋಸ್ತಲರ ಕಾಲಗಳು ಹಂಗೆ ಮುಗಿತಾ
ಹಿಂಸೆಗಳು ಜಾಸ್ತಿ ಆಗ್ತಾ 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 ಬಂತು. ಯಾವಾಗ ನೀವು ಕ್ರಿಸ್ತ ಪೂರ್ವ 300 ಇಸ್ವಿಗೆ ಬರ್ತೀರಿ, ಆಗ ರೋಮನ್ ಕ್ಯಾಥಲಿಕ್ ಸಾಮ್ರಾಜ್ಯ ಪ್ರಾರಂಭವಾಯಿತು, ಚರ್ಚ್ ಪ್ರಾರಂಭವಾಯಿತು. ಇನಿಷಿಯಲ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು, ಬಹಳ ಆತ್ಮಿಕವಾಗಿ. ಪೇತ್ರನ ಒಂದು ಇದ್ರ ಒಳಗಡೆ ಅವನ ಒಂದು ಉಪದೇಶದ ಮೇರೆಗೆ ಅಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚ್ಗಳೆಲ್ಲ ಪ್ರಾರಂಭವಾಯಿತು. ಅಲ್ಲಿ ಪ್ರಾರಂಭವಾದಾಗ ಆತ್ಮಿಕತೆ ಹೆಚ್ಚಾಯಿತು, ಎಲ್ಲ ಹೆಚ್ಚಾಯಿತು. ಆದರೆ ನೀವು ಸತ್ಯವೇದವನ್ನ, ಅದರ ಇತಿಹಾಸವನ್ನು ನೀವು ಸರಿಯಾಗಿ ಓದ್ತಾ ಹೋದ್ರೆ 1100ರಿಂದ 200 ಇಸ್ವಿವರೆಗೂ, 700 ಇಸ್ವಿಯಿಂದ 1100-200 ಇಸ್ವಿವರೆಗೂ ಹೆಂಗಾಯ್ತಂದ್ರೆ ಕ್ಯಾಥೋಲಿಕ್ ಸಭೆ ಆತ್ಮಿಕತೆ ಅನ್ನೋದು ಹೊರಟೋಗಿ ಲೌಕಿಕ ಅನ್ನೋದು ಎಲ್ಲ ಸಭೆ ಒಳಗಡೆ ಬಂತು. ಇಷ್ಟು ಸಭೆ ದೇವರು ನೇಮಕ ಮಾಡಿದ್ದು, ಈ ಸಭೆ ದೇವರ ಉದ್ದೇಶ ನೆರವೇರಿಸಬೇಕು, ಜನರಿಗೆ ಸುವಾರ್ತೆಯನ್ನು ಸಾರಬೇಕು ಅನ್ನುವಂಥದ್ದು. ಆಗ ಆ ಉದ್ದೇಶವನ್ನ ಹಾಳು ಮಾಡಿ ಬಿಸ್ನೆಸ್ ಲೋಕವನ್ನ ಸಭೆ ಒಳಗೆ ತಗೊಂಬಂದ್ರು. ಕಂಪ್ಲೀಟ್ ಸಭೆ ಅನ್ನೋದು ಕೆಟ್ಟೋಯ್ತು. ಆಗ ಈ ಸಮಯದಲ್ಲಿ 1483ರಲ್ಲಿ ಒಬ್ಬ ವ್ಯಕ್ತಿ ಎದ್ದೇಳ್ತಾನೆ. ಅವನು ಮತ ಸುಧಾರಣೆ ಮಾಡೋದಕ್ಕಾಗಿ, ಅವನ ಹೆಸರೇ ಮಾರ್ಟಿನ್ ಲೂಥರ್. ಹೆಸರು ಕೇಳಿದಿರಿ ಬಹಳ ಜನರು, ಮಾರ್ಟಿನ್ ಲೂಥರ್ ಅಂತ ಗೊತ್ತಿದೆ. ಈತನು ಅದೇ ಸಭೆಯಲ್ಲಿ ಬೆಳೆದ. ಬಟ್ ಆ ಸಭೆಯ ಎಲ್ಲ ಒಂದು ಅಕ್ರಮಗಳು ನಡೀತಾ ಇರೋ, ದೇವರಿಗೆ ವಿರೋಧವಾದ ಕಾರ್ಯಗಳ ಚಟುವಟಿಕೆಯನ್ನು ವಿರೋಧಿಸಲಿಕ್ಕೆ ಪ್ರಾರಂಭಿಸಿದ, ಬಹಿರಂಗವಾಗಿ ವಿರೋಧಿಸಲಿಕ್ಕೆ ಪ್ರಾರಂಭಿಸಿದ. 96 ಪಟ್ಟಿಗಳನ್ನ ಅವರಿಗೆ ವಿರೋಧವಾಗಿ ಬರೆದು ಎಲ್ಲ ಜರ್ಮನ್ ದೇಶದಲ್ಲೆಲ್ಲ ಪ್ರಚಾರ ಮಾಡುವಾಗ ಅದು ದೊಡ್ಡ ಇದಾಯ್ತು. ಅವಾಗ ಮಾರ್ಟಿನ್ ಲೂಥರ್ನ ಕರೆಸಿ, ನೀನು ತಪ್ಪುಗಳನ್ನು ಜನರಿಗೆ ತಿಳಿಸಬೇಡ ಅಂತೇಳಿ அவங்க ಆಫರ್ ಕೊಟ್ಟರು. ಆದರೆ ಎಲ್ಲವನ್ನ ಬದಿಗಿಟ್ಟು ಅದನ್ನು ಖಂಡಿಸಲಿಕ್ಕೆ ಪ್ರಾರಂಭಿಸಿದ. ಅವನ ಜೊತೆಗೆ ಜಾನ್ ಕ್ಯಾಲ್ವಿನ್ ಅನ್ನುವಂಥ ವ್ಯಕ್ತಿ ಕೂಡ ಸೇರಿ ನಡೀತಾ ಇರುವಂತ ಎಲ್ಲ ಅಕ್ರಮಗಳನ್ನ ಹೊರಗಡೆ ತಗೊಂಬಂದ್ರು. ನಿಮಗೆ ಹೇಳುವಾಗ ಇವರು ಮುಂದೆ ಬರ್ತಾರೆ, ಆಮೇಲೆ ನಿಮಗೆ ಹೇಳ್ತಿರ್ತೇನೆ. ಸೊ ಇದು ಆಗ್ತಾ ಆಗ್ತಾ ಬಂದಾಗ ಮಾರ್ಟಿನ್ ಲೂಥರ್ ಮತ್ತೆ ಜಾನ್ ಕೆಲ್ವಿನ್ 1500ನೇ ಇಸ್ವಿಯಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ ಅನ್ನ ಪ್ರಾರಂಭಿಸಿದರು. ಇವರು ಈ ತರ ಸೇರಿ ಬರಲಿಕ್ಕೆ, ಲೌಕಿಕವನ್ನ ತೆಗೆದು ಮತ್ತೆ ಆತ್ಮಿಕವಾಗಿ ಆರಾಧನೆ ಮಾಡಲಿ ಅಂತ ಹೇಳಿ ಇವರಿಬ್ಬರ ಮೂಲಕ ಪ್ರೊಟೆಸ್ಟೆಂಟ್ ಸಭೆಗಳು ಪ್ರಾರಂಭವಾಯಿತು 1500 ಇಸ್ವಿಯಲ್ಲಿ. ಇವರೆಲ್ಲ ತಮ್ಮ ಜೀವಿತವನ್ನ ತ್ಯಾಗ ಮಾಡಿದವರು. ಇವರೆಲ್ಲ ನಾನು ಹೇಳ್ತಾ ಇರೋರು, ಅವ್ರೇನು ಸಾಮಾನ್ಯ ಇರಲಿಲ್ಲ, ಎಲ್ಲ ಅವ್ರಿಗೆ ಇತ್ತು, ಆಸ್ತಿ ಪಾಸ್ತಿ ಹಣ ಎಲ್ಲ ಇತ್ತು. ಎಲ್ಲವನ್ನ ಬಿಟ್ಟು ಕರ್ತನಿಗಾಗಿ ನಿಂತವ್ರು ಇವರು. ಮಾರ್ಟಿನ್ ಲೂಥರ್ ಎಷ್ಟು ಸಾರಿ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ದೇವರ ಕೃಪೆಯಿಂದ ಅವನು ತಪ್ಪಿಸ್ಕೊಂಡ. ಅವನ ಮೇಲೆ ಬಹಳ ಸಮಸ್ಯೆ ಮಾಡಿದ್ರು, ಎಲ್ಲ ಹಿಂಸೆಗಳನ್ನ ತಾಳ್ಕೊಂಡ. ಆಮೇಲೆ ಮಾಡರ್ನ್ ಚರ್ಚ್ 1700 ಇಸ್ವಿಯಲ್ಲಿ ಸ್ಟಾರ್ಟ್ ಆಯ್ತು. ಅದು ಜಾನ್ ವೆಸ್ಲಿಯಿಂದ. ಯಾರಿಂದ? 1703ರಲ್ಲಿ ಇವನಿಂದ ಸ್ಟಾರ್ಟ್ ಆಗಿ ಮೆಥೋಡಿಸ್ಟ್ ಚರ್ಚ್ ಅನ್ನೋದು ಪ್ರಾರಂಭ ಮಾಡಿದ್ರು ಜಾನ್ ವೆಸ್ಲಿ. ಜಾನ್ ವೆಸ್ಲಿಗೆ ಒಬ್ಬ ಸಹೋದರ ಇದ್ದ, ಅವನ ಹೆಸರು ಚಾರ್ಲಿ. ಇವರಿಬ್ರು ಸೇರಿ ಒಂದು ಹೋಲಿ ಕ್ಲಬ್ ಅನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಎವ್ರಿ ಡೇ ಜಾನ್ ವೆಸ್ಲಿ ಒಂದು ಪ್ರಾರ್ಥನಾ, ಒಂದು ಹೋಲಿ ಕ್ಲಬ್ ಅಲ್ಲಿ ಒಂದು ಕೋಣೆ ಇತ್ತು, ಅಲ್ಲಿ ಪ್ರೇಯರ್ ಮಾಡ್ತಿದ್ದ. ರೀಸೆಂಟ್ ಅಂದ್ರೆ ಕೆಲವು ವರ್ಷಗಳ ಹಿಂದಿನ ಸ್ಟೋರಿ. ಒಂದು ಬೈಬಲ್ ಕಾಲೇಜ್ ಸ್ಟೂಡೆಂಟ್ಗಳು ಈ ಜಾನ್ ವೆಸ್ಲಿ ಹೋಲಿ ಕ್ಲಬ್ ಅನ್ನು ವಿಸಿಟ್ ಮಾಡಿದ್ರು. ಎಲ್ಲರೂ ಬಸ್ ಇಳಿಯುವಾಗ ಒಂದು ರೂಮಿಗೆ ಒಬ್ಬ ವ್ಯಕ್ತಿ ಹೋದ, ಬೈಬಲ್ ಕಾಲೇಜ್ ಸ್ಟೂಡೆಂಟ್ ಹೋದಾಗ ಆ ರೂಮಲ್ಲಿ ಮೊಣಕಾಲಿನ ಮಾರ್ಕ್ಗಳು, ಮೊಣಕಾಲು ಊರಿಯಲ್ಲಿ 2 ಹೊಂಡಾಗಿದ್ದು. ಏನ್ ಹೇಳ್ರಿ, ಮೊಣಕಾಲು ಊರಿ ನೆಲಾನೇ ಹೊಂಡಾಗಿತ್ತಂತೆ. ತಿಳ್ಕೊಡ್ರಿ, ಅಂದ್ರೆ ಯಾವಾಗ ಗ್ರಾನೈಟ್ ಇರಲಿಲ್ಲ, ಸಿಮೆಂಟ್ ನೆಲಗಳು. ಆ ಮೊಣಕಾಲು ಊರಿದ ಸ್ಥಳದಲ್ಲೇ ಮಾರ್ಕಿಂಗ್ ಇತ್ತು ಸ್ವಲ್ಪ ಹೊಂಡ. ಅವಾಗ ಬೈಬಲ್ ಕಾಲೇಜ್ ಸ್ಟೂಡೆಂಟ್ ಕೇಳ್ತಾರೆ, ಈ ಮಾರ್ಕ್ ಯಾರ್ದು? ಅವಾಗ ಬೈಬಲ್ ಕಾಲೇಜ್ ಪ್ರೊಫೆಸರ್ ಹೇಳ್ತಾರೆ, ಇದು ಜಾನ್ ವೆಸ್ಲಿ ಅವರ ಮೊಣಕಾಲುಗಳು, ಇದು ಮಾರ್ಕೆ ಅವ್ರದ್ದು ಇನ್ನೂ ಮಠ ಅಲ್ಲಿದೆ ಹೋಲಿ ಕ್ಲಬ್ಗೆ ಹೋದ್ರೆ. ಆವಾಗ ಎಲ್ಲರೂ ವಾಪಸ್ ಬರುವಾಗ ಒಬ್ಬ ಸ್ಟೂಡೆಂಟ್ ಮಿಸ್ಸಿಂಗ್. ಬಸ್ಸಲ್ಲಿ ಎಲ್ಲರೂ ಆರಿಸ್ತಾ ಇದಾರೆ, ಸ್ಟೂಡೆಂಟ್ ಇಲ್ಲ ಎನಿಸ್ಬೇಕಲ್ಲ. ಇನ್ನೂ ಸ್ಟೂಡೆಂಟ್ ನೋಡುವಾಗ ಅದೇ ಕೋಣೆ ಒಳಗಡೆ, ಅದೇ ಮೊಣಕಾಲಿನ ಚಿಪ್ ಒಳಗಡೆ ಇವ ಮೊಣಕಾಲು ಊರಿ ದೇವ್ರಿಗೆ ಪ್ರೇಯರ್ ಮಾಡ್ತಾ ಇದ್ದೇನೆ. ದೇವ್ರೆ, ಜಾನ್ ವೆಸ್ಲಿ ಮೂಲಕ ಮಾಡಿದಂತ
ಅದೇ ಕಾರ್ಯಗಳು ಇವತ್ತು ನೀನು ಮಾಡ್ತೀಯ ನನ್ನ ಮೂಲಕ. ಅದೇ ಮೊಣಕಾಲು ಕುತ್ಕೊಂಡು ಬಿಕ್ಕಿ ಬಿಕ್ಕಿ ಜೋರಾಗಿ ಅಳ್ತಾ ಇದ್ದಾನಂತೆ, ಮತ್ತೆ ನೀನ್ ಮಾಡ್ತೀಯಾ? ಆ ವ್ಯಕ್ತಿ ಯಾರಲ್ಲ, ಅವರೇ ಬಿಲ್ಲಿಗ್ರಾಮ್. ಅಲ್ಲಿ ಮೊಣಕಾಲು ಊರಿದ್ರಲ್ಲ, ಅವರು ಬಿಲ್ಲಿಗ್ರಾಮ್. 10 ಮಿಲಿಯನ್ ಸೋಲ್ಸ್ ಅನ್ನ ದೇವರ ಸ್ವರ್ಗಕ್ಕೆ ಸೇರಿಸಿದಂತ ವ್ಯಕ್ತಿ ಬಿಲ್ಲಿಗ್ರಾಮ್. 10 ಮಿಲಿಯನ್ ಆತ್ಮಗಳನ್ನ ಪರಲೋಕಕ್ಕೆ ಸೇರಿಸಿದ್ದಾನೆ ಬಿಲ್ಲಿಗ್ರಾಮ್. 10 ಮಿಲಿಯನ್. ಇಮ್ಯಾಜಿನ್, ಒಬ್ಬ ಬಿಲ್ಲಿಗ್ರಾಮ್. ಜಾನ್ ವೆಸ್ಲಿ 30,000 ಕ್ರೂಸೈಡ್ಗಳಲ್ಲಿ ಮಾತಾಡಿದಾರೆ ಬಿಡ್ರಿ ಅವರು. ಜಾನ್ ವೆಸ್ಲಿ ಭಯಂಕರ ದೊಡ್ಡ ಸೇವೆ. ಬಿಲ್ಲಿಗ್ರಾಮ್ ಅಂದ್ರೆ ಈಗ ಮೊಣ್ಮಣ್ ಸತ್ರ ಅವರು, ಹೌದಲ್ಲ? ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಬಟ್ ಅವ್ರು ಮತ ಸುಧಾರಣೆ ಮಾಡೋರಲ್ಲ. ಈ ಜಾನ್ ವೆಸ್ಲಿ 1700 ಇಸ್ವಿಯಲ್ಲಿ ಬಂದವರು. ಇದು ಆದ್ಮೇಲೆ ಬರ್ತಾನೆ ಜೊನಾಥನ್ ಎಡ್ವರ್ಡ್. ಈತನ್ ಬಂದಿದ್ದು ಯಾವಾಗ? 1703 ಇಸ್ವಿಗೆ. ತಿಳ್ಕೊಬೇಡ್ರಿ ಇವ್ ಯಾರು, ಇವಂಗೇನು ಕೆಲಸ ಇಲ್ಲ ಅಂತಲ್ಲ. ಅಮೆರಿಕದ ರಿಚೆಸ್ಟ್ ಮ್ಯಾನ್. ಇವನ ಬಗ್ಗೆ ಆರ್ಟಿಕಲ್ ಇದೆ, ನಾನು ಓದ್ತೇನೆ ನೋಡ್ರಿ. ಏನಿದೆ ಅಂದ್ರೆ 1703ರಿಂದ 1558ರವರೆಗೆ ಅತಿ ಬುದ್ಧಿವಂತ ವಿದ್ಯಾರ್ಥಿ ಆಗಿದ್ದಂತೆ. ಯಾರು? ಸ್ಕೂಲಲ್ಲಿ ಜೊನಾಥನ್ ಎಡ್ವರ್ಡ್. ಈತನು 13ನೇ ವಯಸ್ಸಿನಲ್ಲೇ ಲ್ಯಾಟಿನ್, ಗ್ರೀಕ್, ಇಬ್ರು ಭಾಷೆಗಳಲ್ಲಿ ಪಾರಂಗತನಾಗಿದ್ದ. 13 ವಯಸ್ಸಲ್ಲಿ ಈ 3 ವಿಷಯಗಳಲ್ಲಿ ಪಾರಂಗತನಾಗಿದ್ದ. 17ನೇ ವಯಸ್ಸಿಗೆ ಯಾಲೆ ಎಂಬ ವಿಶ್ವವಿದ್ಯಾಲಯದಲ್ಲಿ ಪದವಿ ಹೊಂದಿದ. ಯಾರು? ಜೊನಾಥನ್ ಎಡ್ವರ್ಡ್. ಈತನು ಮದುವೆಯಾಗಿ ಅವನಿಗೆ 11 ಜನ ಮಕ್ಕಳಿದ್ರು. ಎಷ್ಟು? ಈತನ ಕುಟುಂಬದಲ್ಲಿ ಯಾರೆಲ್ಲ ಇದ್ರು ಹೇಳ್ತೇನೆ ನೋಡ್ರಿ. ಈತನ ಕುಟುಂಬದಲ್ಲಿ 13 ಜನ ಕಾಲೇಜ್ ಅಧ್ಯಕ್ಷರಿದ್ರಂತೆ. ಈತನ ಫ್ಯಾಮಿಲಿಯಲ್ಲಿ ಎಷ್ಟು ಜನ? 66 ಜನ ಡಾಕ್ಟರ್ಸ್ ಇದ್ರಿ ಇವನ್ ಫ್ಯಾಮಿಲಿಯಲ್ಲಿ. ಎಷ್ಟ್ರಿ? ಡಾಕ್ಟರ್ಸ್. 65 ವಕೀಲರಿದ್ರು. ತಿಳ್ಕೊಡ್ರಿ. 2 ಪದವಿ ಹೊಂದಿದ ಡೀನ್ಗಳು, ಮತ್ತೆ 80 ಜನ ಹಾ 80 ಜನನಾಯಕರು ಅಂದ್ರೆ ರಾಜಕೀಯ ಜನರು, 3 ಸೆಕ್ರೆಟರಿಗಳು, ಒಬ್ಬ ಅಮೆರಿಕ ಉಪಾಧ್ಯಕ್ಷ ಇವನ ಮನೆಯಲ್ಲಿ, ಇವ್ರ ಫ್ಯಾಮಿಲಿಯಲ್ಲಿ ಇದ್ರಂತೆ. ಅಮೆರಿಕದ ಉಪಾಧ್ಯಕ್ಷ ಯಾರ ಫ್ಯಾಮಿಲಿಯಲ್ಲಿ? ಜೊನಾಥನ್ ಎಡ್ವರ್ಡ್. ಎಷ್ಟು ರಿಚ್ ಇರ್ಬೋದು ಇವರು, ಇಮ್ಯಾಜಿನ್ ಮಾಡ್ರಿ. 100 ಜನ ವಕೀಲರು, ಜನನಾಯಕರು, ಡಾಕ್ಟರ್ಸ್ಗಳು, ಹೌದಾ, ಡೀನ್ಗಳು. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತದೆ ಅಮೆರಿಕದ ಉಪಾಧ್ಯಕ್ಷನು ಸಹ ಇವನ್ ಮನೆಯಲ್ಲಿ ಇದ್ದಂತೆ. ಇವನು ಅವರೆಲ್ಲವನ್ನ ಬಿಟ್ಟು ಸುವಾರ್ತೆ ಎಂಬ ಸೇವೆಗಾಗಿ ಊರು ಬಿಟ್ಟು ಹೋದ. ಇವನ ಕಷ್ಟನೇ ಇರ್ಲಿಲ್ಲ ರೀ. ಈ ಮನುಷ್ಯ, ಈತನು ಡೇವಿಡ್ ಬರ್ನಾರ್ಡ್ ಎಂಬ ವ್ಯಕ್ತಿ ಬಗ್ಗೆ ನೀವು ಕೇಳ್ತೀರ. ಅವನ ಜೀವನ ಚರಿತ್ರೆಯನ್ನ ಬರೆದು ಈತನು 7 ಲಕ್ಷ ಜನರನ್ನ ಪರಲೋಕಕ್ಕೆ ಸೇರಿಸಿದ್ದಾನೆ. ಎಷ್ಟ್ರಿ? ಜೊನಾಥನ್ ಎಡ್ವರ್ಡ್ 7 ಲಕ್ಷ ಜನರಿ. ಅವ ಸುವಾರ್ತೆ ಸಾರಿದವ್ರು ಹೇಳ್ತಾರೆ ಆಲ್ಮೋಸ್ಟ್ 70 to 80 lakhs ಪೀಪಲ್ಗೆ. ಬಟ್ 7 ಲಕ್ಷ ಜನರನ್ನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನ ಪರಲೋಕದ ಕಡೆಗೆ ಅವ್ರನ್ನ ಸೇರಿಸಿದ್ದಾನೆ. 7 ಲಕ್ಷ ಜನರು. ಯಾರ ಮೂಲಕ? ಜೊನಾಥನ್ ಎಡ್ವರ್ಡ್. ನೀವ್ ಹೇಳ್ರಿ, ನಿಮ್ ಮೂಲಕ ಎಷ್ಟು ಆತ್ಮಗಳು ರಕ್ಷಣೆ ಹೊಂದಿದ್ದಾವೆ? ನಿಮ್ ಮೂಲಕ ಎಷ್ಟು ಆತ್ಮಗಳು ಪರಲೋಕಕ್ಕೆ ಸೇರಿಸಿದ್ದೀರಿ? ಅದಕ್ಕೆ ಏನ್ ಮಾಡ್ಬೇಕು? ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಏನ್ ಮಾಡ್ಬೇಕು? ಇವತ್ತು ಹೋಗಿ ಮಾಡ್ರಿ ಈ ಕೆಲಸವನ್ನ. ನೆಕ್ಸ್ಟ್ ಇವ್ರ ಬಗ್ಗೆ ಒಂಚೂರು ಹೇಳಿ ನಾನು ಮುಗಿಸ್ತೇನೆ. ಇವ್ರ ಹೆಸರು ನೋಡ್ರಿ, ಅಡೋರಾಮ್ ಅಂಡ್ ಆನಾ ಜಡ್ಸನ್. ಹೆಸರು ಕೇಳಿರ ಇವ್ರನ್ನ? ಅಡೋರಾಮ್ ಅಂಡ್ ಆಡ್ ಜಡ್ಸನ್. ಓಕೆ, ಇವರಿಬ್ರು 19 ಗಂಡ ಹೆಂಡತಿ.
ಇವಂದಾದ ಮೇಲೆ 1778ರಿಂದ 1850 ಇವರು ಸೇವೆ ಅಮೆರಿಕದವರು. ಇವರಿಬ್ರು ಅಮೆರಿಕವನ್ನ ಬಿಟ್ಟು ಬರ್ಮಾ ದೇಶಕ್ಕೆ ಬಂದರು. ಮಯನ್ಮಾರ್ ಕೇಳಿದ್ರೆ ಏಷ್ಯಾದಲ್ಲಿ? ಬರ್ಮಾ ಬುಡಕಟ್ಟ ಜನಾಂಗದ ಮಧ್ಯೆ ಸೇವೆಗಾಗಿ ಅವರು ಬಂದರು. ಈ ವ್ಯಕ್ತಿ ಬರ್ಮಾ ದೇಶದ ಭಾಷೆಯಲ್ಲಿ ಬೈಬಲ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ದ ಆ ಬುಡಕಟ್ಟು ಜನಾಂಗದವರಿಗೆ. ಈತನ ಮೂಲಕ ಇಡೀ ಬರ್ಮಾ ದೇಶದ ಎಲ್ಲಾ ಬುಡಕಟ್ಟು ಜನರು ರಕ್ಷಣೆ ಹೊಂದಿದ್ರು. ತಿಳ್ಕೊಡ್ರಿ, ಇಡೀ ಬರ್ಮಾ ದೇಶದ ಬುಡಕಟ್ಟು ಜನಾಂಗ ಅಂದ್ರೆ ಕಾಡಲ್ಲಿರೋರು, ಅಂತ ಜನರ ಭಾಷೆನ ಕಲಿತು ಅವರದೇ ಭಾಷೆಯಲ್ಲಿ ಬೈಬಲ್ ಅನ್ನ ಬರೆದು ಆ ಇಡೀ ಬರ್ಮಾ ಜನಾಂಗದವರು ಪರಲೋಕ ರಾಜ್ಯಕ್ಕೆ ಸೇರುವ ಹಾಗೆ ಮಾಡಿದ್ರು. ಇವ್ರ ಮದುವೆ ಅಲ್ಲೇ ಒಂದು ಮಗು ಆಯ್ತು ಇಬ್ಬರಿಗೆ. ಆ ಮಗು 3 ವರ್ಷ ಇತ್ತು. ಅದೇ ಟೈಮಲ್ಲಿ ಇಂಗ್ಲೆಂಡ್ ಬರ್ಮಾದ ಮಧ್ಯದಲ್ಲಿ ಯುದ್ಧ ನಡೀತು. ಆ ಇಂಗ್ಲೆಂಡ್ ಮತ್ತೆ ಬರ್ಮಾ ದೇಶದ ಯುದ್ಧದಲ್ಲಿ ಗಂಡ, ಹೆಂಡತಿ, ಮಕ್ಕಳು 3 ಜನ ಸತ್ತೋದ್ರು. ಅಮೆರಿಕಕ್ಕೆ ಸೇಫ್ ಆಗಿ ಹೋಗ್ಬೋದಿತ್ತು ಅವ್ರು, ಅರ್ಥ ಆಯ್ತಾ? ತಮ್ಮ ದೇಶಕ್ಕೆ ಹೋಗಿ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದಿತ್ತು. ಆದ್ರೆ ಅಂತ ಬುಡಕಟ್ಟು ಜನಾಂಗಕ್ಕೆ ಹೋಗಿ 3 ಜನ ಸಣ್ಣ ಮಗು ಸಹ ಸೇರಿ ಯುದ್ಧದಲ್ಲಿ ಸತ್ತೋದ್ರು. ತಿಳ್ಕೊಡ್ರಿ, ಸುವಾರ್ತೆಗಾಗಿ ಏನ್ ತ್ಯಾಗ ಮಾಡಿದ್ರು. ನಾವು ಇದೇವಿ, ಏನ್ ಮಾಡ್ತಾ ಇದ್ದೀವಿ? ಇವ್ರದ್ದು ಆದ್ಮೇಲೆ ಬಂದಂತವನೇ ವಿಲಿಯಂ ಕೇರಿ. ಇವರೆಲ್ಲ ಆದ್ಮೇಲೆ ಬಂದವರು. ಈ ವಿಲಿಯಂ ಕೇರಿ ಯಾರು ಗೊತ್ತಾ? ಇಂಗ್ಲೆಂಡಿನಲ್ಲಿ ಅತಿ ಬಡವನು, ಚಪ್ಪಲಿ ಹೊಲಿ ಚರ್ಮಕಾರ ಇರ್ತಾರಲ್ಲ, ಅವರ ಮನೇಲಿ ಹುಟ್ಟದವನೇ ವಿಲಿಯಂ ಕೇರಿ. ಈ ಮನುಷ್ಯ 44 ಭಾಷೆಗಳಲ್ಲಿ ಬೈಬಲ್ ಅನ್ನ ಟ್ರಾನ್ಸ್ಲೇಟ್ ಮಾಡಿದ. ಇವತ್ತು ನಮ್ಮ ಕೈ ಕನ್ನಡ ಬೈಬಲ್ ಇರೋದ್ರಿಂದ ಕಾರಣ ವಿಲಿಯಂ ಕೇರಿ. 44 ಭಾಷೆಗಳಲ್ಲಿ ಬೈಬಲ್ ಬರೆದ. ಮನೆ ಬಿಟ್ಟ, ಕುಟುಂಬ ಬಿಟ್ಟ, ಎಲ್ಲವನ್ನ ಬಿಟ್ಟ, ಏಷ್ಯಾಕ್ಕೆ ಬಂದ, ಸೇವೆ ಮಾಡ್ದ. ವಿಶೇಷವಾಗಿ ಆತನ ಮಾಡಿದ ನಮ್ಮ ಭಾರತ ದೇಶದಲ್ಲಿ ಸತಿಪದಿ ಪದ್ಧತಿಯನ್ನ ತೆಗೆದುಹಾಕದ. ಅವ ಗಂಡ ಸತ್ರ ಹೆಂಡತಿನೂ ಸುಟ್ಟು ಬಿಡ್ತಿದ್ರು. ಬಟ್ ಅದನ್ನ ತೆಗೆದವನೇ ವಿಲಿಯಂ ಕೇರಿ. ನಮ್ಮ ದೇಶಕ್ಕೆ ಬಂದ, ಬಡಿಸ್ಕೊಂಡ, ಏನೇನೋ ಮಾಡ್ದ. ತಿಳ್ಕೊಡ್ರಿ, ಇವರೆಲ್ಲ ಕರ್ತನಿಗಾಗಿ ಪ್ರಯಾಸ. ಇನ್ನೂ ಬಹಳ ಜನ ಇದಾವೆ, ಹೇಳ್ತಾ ಹೋದ್ರೆ ಸಮಯ ಸಾಕಾಗೋದಿಲ್ಲ. ನಾನು ಇವ್ರದ್ದು ಯಾಕೆ ಸ್ಟೋರಿ ಹೇಳಿದೆ? ಸುವಾರ್ತೆಗಾಗಿ, ಯೇಸು ಕ್ರಿಸ್ತನ ಸೇವೆಯನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ತಮ್ಮ ಜೀವಿತವನ್ನೇ ಬಲಿಯಾಗಿ ಕೊಟ್ರು. ಬಟ್ ನಾವೇನ್ ಮಾಡ್ತಾ ಇದ್ದೀವಿ? ಒಂದು ಪಕ್ಕದಲ್ಲಿರುವಂತ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇಲ್ಲ. ಏನ್ ಮಾಡು, ನಮ್ದೇ ಚಿಂತೆ. ನಾನು ಹೇಳ್ತೀನಿ, ನಿಮ್ ಜೀವನ ಪರ್ಯಂತರ ಸಮಸ್ಯೆಲ್ಲೇ ಇರ್ತೀರಿ, ಹಂಗೆ ಸತ್ತೋಗ್ಬಿಡ್ತೀರಿ. ಪರಲೋಕಕ್ಕೆ ಹೋದ ಮೇಲೆ ಏನು ಉತ್ತರ ಕೊಡ್ತೀರಿ? ಹೇಳ್ರಿ, ಹೇಳ್ಬೋದಲ್ಲ, ಇಷ್ಟು ಲಕ್ಷ ಆಸ್ತಿ ಮಾಡಿದೆ ಹೇಳ್ತೀರಾ? ಬರ್ತದ ಅದು? ಇಷ್ಟು ಮನೆ ಕಟ್ಟದೆ ಬರ್ತದ? ತಿಳ್ಕೊಡ್ರಿ, ಇವ್ರು ಏನ್ ಮಾಡಿದ್ರು? ಬಹಳ ಜನ ಇದ್ದಾರೆ ಅಂತವ್ರು ಸ್ಟೋರಿ. ನೀವು ಹೋಗ್ಬೇಕಾದ್ರೆ ಇವ್ರ ಬಯೋಗ್ರಫಿಗಳನ್ನು ಓದ್ರಿ. ನಾನು ಹೇಳಿದ್ವಿ, ಇನ್ನು ವ್ಯಕ್ತಿಗಳು ಹೇಳ್ತವ್ರೆ ಹಿಸ್ಟ್ರಿ ಭಾಳ ಇದೆ. ಸ್ತ್ರೀಯರದೊಂದು ಹಿಸ್ಟ್ರಿ ಇದೆ. ಆಫ್ರಿಕಾದಲ್ಲಿ, ಚೈನಾದಲ್ಲಿ ಹೆಂಗೆ ಸೇವೆ ಮಾಡೋರು ಅನ್ನೋಂಥ ಕೆಲವರು ವ್ಯಕ್ತಿಗಳಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಅದ್ರ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ. ನೆಸ್ಟೋರಿಯನ್ ಅನ್ನೋಂಥ ಒಬ್ಬ ವ್ಯಕ್ತಿ ಇಂಗ್ಲೆಂಡಿಂದ ಚೈನಾಗೆ ಹೋಗ್ತಾನೆ 4ನೇ ಶತಮಾನದಲ್ಲಿ. ಈ ಮನುಷ್ಯ ಮಾಡಿದ ತ್ಯಾಗ ಏನು ಗೊತ್ತಾ? ಈತನು ಬ್ಲ್ಯಾಕ್ ಅಮೆರಿಕ. ಯಾರಿವನು? ಬ್ಲ್ಯಾಕ್. ಚೈನಾದಲ್ಲಿ ಹೋದ್ರೆ ಇವನು ಸಾಯಿಸೇ ಬಿಡ್ತಾರೆ. ಬಟ್ ಚೈನಾಗೆ ದೇವರು ಇವನನ್ನು ಕಳಿಸಿದ್ರು. ಚೈನಾಗೆ ಸುವಾರ್ತೆ ಸಾರುವುದಕ್ಕಾಗಿ ತನ್ನ ಮುಖವನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ. ಚೈನೀಸ್ ತರ ಕಾಣ್ಲಿಕ್ಕೆ ಎಲ್ಲ ಸ್ಕಿನ್ ಅನ್ನು ತೆಗೆಸ್ಕೊಂಡ ಮೇಲಿಂದ. ಯಾಕೆಂದ್ರೆ ಜನ ನೋಡಿದ್ರೆ ಅವನು ಏನ್ ಕಾಣ್ಬೇಕು, ಚೈನಾ ತರವನ್ನೇ ಕಾಣ್ಬೇಕಂತ ಹೇಳಿ ತನ್ನ ಮುಖವನ್ನೇ ಚೇಂಜ್ ಮಾಡ್ಕೊಂಡ. ಇವತ್ತು ಹುಡುಗಿ ನೋಡಕ್ ಬರ್ತಾರೆ ಅಂದ್ರೆ ಹುಡುಗ ಮುಖ ಚೇಂಜ್ ಮಾಡ್ಕೋತಾನೆ. ಹುಡುಗ ನೋಡಕ್ ಬರ್ತಂದ್ರೆ ಹುಡುಗಿ ಮುಖ ಚೇಂಜ್ ಮಾಡ್ಕೋತಾಳೆ. ಈ ಮನುಷ್ಯ ಸುವಾರ್ತೆ ಸಾರೋದಕ್ಕೆ ತನ್ನ ಮುಖ ಚೇಂಜ್ ಮಾಡ್ಕೊಂಡ. ನಾವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ಲೈಫ್ ಮೂಲಕ ಸಭೆ ಉದ್ದೇಶ ನೆರವೇರ್ತಾ ಇದೆ. ಇವರೆಲ್ಲ ಸಭೆ ಸುಧಾರಕರು. ಇವರೆಲ್ಲ ಸಭೆಗಾಗಿ ನಿಂತವರು, ಸಭೆಗಾಗಿ ಪ್ರಾಣ ಕೊಟ್ಟವರು. ಇವರ ಮೂಲಕ ಮತ್ತೆ ಸಭೆಯಲ್ಲಿ ಇವತ್ತು ಸತ್ಯದ ಆರಾಧನೆ ನಡೀತಾ ಇದೆ.
ಇವರೆಲ್ಲ ಅಷ್ಟು ಪ್ರಯಾಸ ಪಟ್ಟವ್ರಿ. ಬಟ್ ನಾವೇನು ಮಾಡ್ತಾ ಇದ್ದೀವಿ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೂ ನನಗೆ ಹೇಳುವಂಥ ಸಮಯ ಭಾಳಿದೆ, ನನಗೆ ಟೈಮ್ ಇಲ್ಲ. ಓಕೆ, ಇಲ್ಲಿ ನೆಕ್ಸ್ಟು ಇದನ್ನು ಮುಂದಿನ ವಾರ ಕಂಟಿನ್ಯೂ ಮಾಡ್ತೇನೆ. ಏನಂತ ಹೇಳಿದ್ರೆ, ಪರ್ಪಸ್ ಆಫ್ ಚರ್ಚ್ ಮುಂದೆ ಹಾಗೆ ಅಷ್ಟೇ ಅಲ್ಲ, ಇದಷ್ಟೇ ಬಿಟ್ಟರೆ ಮುಂದೆ ದೇವರನ್ನ ಮಹಿಮೆ ಪಡಿಸುವಂಥದ್ದು, ಗ್ಯಾದರಿಂಗ್ ಮಾಡುವಂಥದ್ದು ಇವೆಲ್ಲ ಇದೆ. ಇದನ್ನು ಸಮಯ ಇದ್ದಾಗ ಹೇಳ್ತೇನೆ, ಬಟ್ ಟೈಮ್ ಆಗಿದೆ. ಬಟ್ ತಿಳ್ಕೊಡ್ರಿ, ಯೇಸು ಕ್ರಿಸ್ತನ ಸೇವೆಯನ್ನು ಪರಿಪೂರ್ಣ ಮಾಡುವುದೇ ಸಭೆಯ ಮುಖ್ಯ ಉದ್ದೇಶ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದೇ ಒಬ್ಬ ಆತ್ಮನೂ ನಾಶ ಆಗಬಾರ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿ ಕರ್ತನ ಮೇಜೆಗೆ ಸೇರಿ ಬರೋಣ.